ಜರ್ಮನಿಯ ಸ್ಟುಟ್ಗಾರ್ಟ್ನಲ್ಲಿ ಟಿವಿ9 ನೆಟ್ವರ್ಕ್ ಆಯೋಜಿಸಿರುವಂತಹ ನ್ಯೂಸ್9 ಗ್ಲೋಬಲ್ ಸಮಿಟ್ ನಡೀತಾ ಇದೆ. ಎರಡನೇ ದಿನ. ಕೆಲವೇ ಕ್ಷಣಗಳಲ್ಲಿ ಈ ಗ್ಲೋಬಲ್ ಸಮಿಟ್ ಅನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ. ನೀವು ಗಮನಿಸಿರಬಹುದು, ಸಂಜೆ 5 ಗಂಟೆ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಸಮಿಟ್ ಅನ್ನು ಉದ್ದೇಶಿಸಿ ಮಾತನಾಡಿದ್ರು. ಕರ್ನಾಟಕ ಹಾಗೆ ಜರ್ಮನಿಯ ಸಂಬಂಧದ ವಿಚಾರವಾಗಿ ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಟಿವಿ9 ನೆಟ್ವರ್ಕ್ನ ಎಂಡಿ ಮತ್ತು ಸಿಇಒ ವರುಣ್ ದಾಸ್ ಅವರು ಪ್ರಧಾನಿ ಮೋದಿಗೆ ಸದ್ಯದಲ್ಲೇ ಸ್ವಾಗತ ಭಾಷಣವನ್ನ ಮಾಡಲಿದ್ದಾರೆ. And Mr. Ramu Rao Jupalli. Thank you very much, Mr. Goyal, for being our goalkeeper today and helping us. Mr. Goyal, Bharat, or it is for our own enterprises. That ambition cannot be satisfied in the next 6 years. And can we please have a token of our appreciation for Mr. Kretschmann? And Mr. Ramu Rao Jupalli, please come on stage, and can we please have a token of our ನಾನು ಈಗ ತಾನೇ ಹೇಳಿದಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟಿವಿ9 ನೆಟ್ವರ್ಕ್ನ ಈ ಗ್ಲೋಬಲ್ ಸಮಿಟ್ ಅನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಮೋದಿಯ ಮಾತನ್ನ ಕೂಡ ಕೇಳೋಣ.